ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ನನಗೆ ಮಾತಾಡೋದಕ್ಕೆ ಬಿಟ್ರೆ ನಿನ್ ಕಿವಿಗೆ ಒಳ್ಳೆ ಮಾತು ಬೀಳೋ ತರ ನಾನು ನೋಡ್ಕೋತೀನಿ. ಇದಪ್ಪ ಪ್ರಾಮಿಸ್ ಅಂದ್ರೆ. ಯಾಕ್ರಿ ಹಾಗೆ ಹೇಳ್ತೀರಾ? ನೀವು ಇಷ್ಟು ವರ್ಷ ಮಾತಾಡದೆ ಇರೋದನ್ನೆಲ್ಲ ಹುಷಾರಾದ್ಮೇಲೆ ಎಲ್ಲ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ. ಶಾರ್ವರಿ, ನೀನು ಮಾಡಿರೋ ತ್ಯಾಗಕ್ಕೆ ನನ್ನ ಹತ್ರ ಶಬ್ದಗಳೇ ಇಲ್ಲ. ಈ ಗೆಜ್ಜೆಗಳನ್ನು ಯಾಕೆ ಕೊಡ್ತಿದ್ದೀನಿ ಗೊತ್ತಾ? ಇಷ್ಟು ವರ್ಷ ನಿನ್ನ ಕಷ್ಟದಲ್ಲಿ ನಾನು ಜೊತೆಯಾಗಿರಲಿಲ್ಲ. ಇನ್ನು ಮುಂದೆ ನಿನ್ನ ಪ್ರತಿ ಹೆಜ್ಜೆನಲ್ಲೂ ನಾನು ನಿನ್ನ ಜೊತೆಯಾಗಿರ್ತೀನಿ ಅಂತ ಈ ಜೋಡಿ ಗೆಜ್ಜೆಗಳನ್ನು ಕೊಡ್ತಾ ಇದ್ದೀನಿ. ನಿಮ್ಮನ್ನು ಈ ಮನೆಗೆ ಕರ್ಕೊಂಡು ಬರುವಾಗ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ ಅಂದಿದ್ದೆ. ಆ ಮಾತನ್ನು ನಾನು ಉಳಿಸ್ಕೊತೀನಿ. ಎಲ್ಲ ಸರಿ, ಆದ್ರೆ ಯಾರು ಯಾರನ್ನು ಡು ಯು ಲವ್ ಮೀ ಅಂತ ಕೇಳಲೇ ಇಲ್ಲ. ಇದೆಂತ ವ್ಯಾಲೆಂಟೈನ್ಸ್ ಡೇ? ಎಲ್ಲದನ್ನೂ ಕೇಳಿನೇ ಅರ್ಥ ಮಾಡ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ಲ ನಿಧಿ. ಕಷ್ಟ ಅಂತ ಗೊತ್ತಿದ್ರು ಮಹೇಶ ಶಾರ್ವರಿಗೋಸ್ಕರ ಬಾದಾಮ್ ಹಲ್ವಾ ಮಾಡ್ದ, ಅವಿ ಶಾವ್ಗೆ ಪಾಯಸ ಮಾಡ್ದ, ಅವಿ ಕಾಯಿ ಹೋಳಿಗೆ ಮಾಡ್ದ. ಯಾಕೆ ಹೇಳು? ಅವರವರ ಹೆಂಡತಿಯರಿಗೆ ಇಷ್ಟ ಅಂತ. ನಮಗೆ ಕಷ್ಟ ಆದರೂ ಮತ್ತೊಬ್ಬರ ಇಷ್ಟಕ್ಕೋಸ್ಕರ ಯೋಚಿಸೋದಿದೆಯಲ್ಲ, ಅದೇ ಪ್ರೀತಿ. ಒನ್ಸ್ ಮೋರ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬಸ್ಸು. ನಿನ್ನ ಬಿಟ್ಟು ಬೇರೆ ಯಾರು ನನ್ನ ಲೈಫಲ್ಲಿ ಬಂದಿದ್ದಿದ್ರೆ ನನ್ನ ಕೆಲವೊಂದು ಬಿಹೇವಿಯರ್ನ ನೋಡಿ ನನ್ನನ್ನು ಬಿಟ್ಟೋಗ್ತಿದ್ರೋ ಏನೋ. ಆದರೆ ನೀನು ಯಾವಾಗಲೂ ನನ್ನ ಜೊತೆಲಿದ್ದು ಪ್ರತಿಯೊಂದು ಹೆಜ್ಜೆಲ್ಲೂ ಜೊತೆಲಿ ನಿಂತಿದ್ಯಾ. ನಿನಗೋಸ್ಕರ ಅಂತ ನಾನೇನು ಮಾಡಲಿಲ್ಲ. ಅಟ್ಲೀಸ್ಟ್ ಮುಂದೆನಾದರೂ ಒಬ್ಬ ಜವಾಬ್ದಾರಿ ಇರೋ ಒಳ್ಳೆ ಗಂಡ ಆಗಿರ್ತೀನಿ ಅಂತ ಗ್ಯಾರಂಟಿ ಕೊಡ್ತೀನಿ. ನಿನ್ನ ಕಣ್ಣಲ್ಲಿ ಯಾವತ್ತೂ ನೀರು ಹಾಕ್ಸಲ್ಲ. ಲವ್ ಯು ಬಾಸು. ಥ್ಯಾಂಕ್ ಯು ಸೋ ಮಚ್ ಸಮರ್ಥ್. ನನ್ನ ಲೈಫಲ್ಲಿ ನಾನು ಯಾವತ್ತೂ ಈ ಸರ್ಪ್ರೈಸ್ನ ಬರೆಯಲ್ಲ. ಐ ಲವ್ ಯು ಟು. ಅರೆ ಸಮರ್ಥ್, ಏನಿದೆಲ್ಲ? ಕಲರ್ ಎಷ್ಟು ಚೆನ್ನಾಗಿದೆ. ನನಗ ಇಲ್ಲ, ಪಕ್ಕದ ಮನೆ ಪದ್ಮಜಂಗೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೈನ್. ಏನು ಬಸ್ ಇಷ್ಟೊಂದು ಶರ್ಟ್ ಇದೆ ನನಗೇನಾ? ಇಲ್ಲ, ನಿರ್ಮನೆ ನಾರಾಯಣಂಗೆ. ತುಂಬ ಚೆನ್ನಾಗಿದೆ ಬಸ್ಸು. ಆದರೆ ಇದಕ್ಕೆಲ್ಲ ದುಡ್ಡಿನ ಬಗ್ಗೆ ಎಲ್ಲ ಇವತ್ತು ಕೇಳೋ ಹಾಗಿಲ್ಲ. ಸರಿ ಆಯಿತು, ದುಡ್ಡಿನ ವಿಷಯನ ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಆದರೆ ಇದು ಬಿಟ್ಟು ಬೇರೆ ಏನಾದರೂ ಕೇಳ್ಬೋದಾ? ಬೇರೆನಾ? ಬೇರೆ ಅಂದರೆ ಬೇರೆ ಏನಾದರೂ ಸ್ಪೆಷಲ್ ಗಿಫ್ಟು? ಸಮರ್, ಈ ಜಾಗದಲ್ಲ. ಸೊ ವಾಟ್? ಯಾರು ನೋಡ್ತಿಲ್ಲ ಬಸ್ಸು. ಬೇಡ.
ರೀ, ಇಷ್ಟು ವರ್ಷಗಳಿಂದ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಕ್ ಹೋಗಲ್ಲ ರೀ. ಯಾಕಂದ್ರೆ ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ದೇ ಇರೋ ಕ್ಷಣನೇ ಇಲ್ಲ. ಇದು ನಿಮಗೆ ಯಾವಾಗಲೂ ಒಳ್ಳೆ ಟೈಮ್ ಮಾತ್ರ ಸಿಗೋ ಹಾಗೆ ಮಾಡಬೇಕು. ಇದು ಯಾವಾಗಲೂ ನಿನ್ನ ಕೈಲಿ ಇರೋ ಹಾಗೆ ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ. ನನಗೇನು ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ. ಇದೆಲ್ಲ ನಿಮ್ಗೆ ಇಷ್ಟ ಆಗತ್ತೆ ಅಂತ ತಂದೆ. ನೋಡಿ, ಸೆಲೆಬ್ರೇಷನ್ ಎಷ್ಟು ಚೆನ್ನಾಗಿತ್ತಲ್ವಾ? ಇಂಥ ಐಡಿಯಾ ಕೊಟ್ಟಿದ್ದಕ್ಕೆ ಪೂರ್ಣಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಹೌದೌದು, ಮದುವೆ ಆಗಿ ನಮ್ಮ ಮೊದಲನೇ ವ್ಯಾಲೆಂಟೈನ್ಸ್ ಡೇನೇ ಹೇಗೇಗೋ ಇರುತ್ತೆ ಅಂದ್ಕೊಂಡಿದ್ದೆ. ಆದರೆ ಎಲ್ಲನೂ ಇವಳೇ ಹಾಳು ಮಾಡಿಬಿಟ್ಲಲ್ಲ, ಸುಮ್ಮನೆ ಬಿಡಲ್ಲ. ಪೂರ್ಣಿ, ಇದೆಲ್ಲಿ ಸಿಕ್ತು ನಿನಗೆ? ಇವತ್ತು ಬೆಳಗ್ಗೆ ಸಿರಿಗೆ ಫೋನ್ ಮಾಡಿದ್ದೆ. ಲಾಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇನ ಮಾವನ ಕೆಫೆಲಿ ನಾನು ಅವಿ ಸಿರಿ ಸಮ್ಮರ್ ಸೆಲೆಬ್ರೇಟ್ ಮಾಡಿದ್ವಲ್ಲ, ಈ ವರ್ಷ ಏನು ಪ್ಲ್ಯಾನು, ಹಾಗೆ ನಮ್ಮ ಮನೇಲಿ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದೆ. ಅದಕ್ಕೆ ಅಮ್ಮನ ಕಡೆಯಿಂದ ಮಾಧವ್ ಸರ್ಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ ಅಂತ ಅವಳು ಇದನ್ನು ಕಳಿಸ್ಕೊಟ್ಲು. ಅಯ್ಯೋ ದೇವ್ರೆ, ಅವಳು ಯಾಕೆ ಇದನ್ನೆಲ್ಲ ಕಳಿಸಿದ್ಲು? ಇದು ತುಂಬ ಹಳೇದು. ಅಂದ್ರೆ ಅದಕ್ಕೆ ನೀವು ಆಗ್ಲೇ ನಮ್ಮ ಅಣ್ಣನ್ನ ಅಭಿಮಾನಿಯಾಗಿದ್ದೆ. ನಾನು ಒಂದಿನಾನು ಬಿಡದೆ ಇವ್ರ ಕಾರ್ಯಕ್ರಮ ನೋಡ್ತಾ ಇದ್ದೆ. ಇವ್ರು ಹೇಳೋ ಅಡುಗೆನ ಮಾತುಗಳನ್ನ ಈ ಬುಕ್ಕಲ್ಲಿ ಬರೆದಿಟ್ಕೋತಾ ಇದ್ದೆ. ಅಡಿಗೆ ಜೊತೆಗೆ ಅಣ್ಣನ ಮಾತುಗಳನ್ನು ಬರೆದಿಟ್ಕೋತಿದ್ರಾ? ಒಂದಿನ ನಾನು ಸಿರಿ ಸಿಕ್ಕಿದ ಮಾಲಲ್ಲಿ ಇವ್ರ ಕಾರ್ಯಕ್ರಮ ಇತ್ತು. ಇವರು ನೋಡಬೇಕು ಅಂತ ಇಡೀ ಮಾಲೆಲ್ಲ ಓಡಾಡಿದ್ದೆ ನಾನು. ಸೋ ಸ್ವೀಟ್. ಮಾವ, ನಿಮಗೆ ಗೊತ್ತಿತ್ತಾ ಅಮ್ಮ ಈ ಥರದೊಂದು ಬುಕ್ ಇಟ್ಕೊಂಡಿದ್ದಾರೆ ಅಂತ? ಇವ್ರ ಪರಿಚಯ ಆಗೋಕ್ಕೂ ಮೊದಲು ಸಿರಿ ಹೇಳಿದ್ಲು ಅನ್ಸುತ್ತೆ. ಆದರೆ ಇಷ್ಟೊಂದು ತಾಳ್ಮೆಯಿಂದ ಇದನ್ನೆಲ್ಲ ಮಾಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಣ್ಣ, ನೀನು ಆಗಲೇ ಸೀತಾರಾಮರನ್ನು ತೋರಿಸಿ ಆದರ್ಶ ಪ್ರೇಮಿಗಳು ಒಂದೇ. ಆದರೆ ನಿಮ್ಮಿಬ್ರನ್ನು ನೋಡ್ತಿದ್ರೆ ನೀವೇ ಆದರ್ಶ ಅನ್ಸುತ್ತಪ್ಪ ನನಗೆ. ಅದಕ್ಕೆ ನಿನ್ನ ಮೇಲಿದ್ದ ಅಭಿಮಾನ ತಿಳ್ಕೊಳ್ಳೋದಕ್ಕೆ ಈ ಪುಸ್ತಕ ನೋಡಿದ್ರೆ ಸಾಕು, ಗೊತ್ತಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.